ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಸ್ಕಾಲರ್ಶಿಪ್ದು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೂ ನಾವು ಪ್ರೈವೇಟಲ್ಲಿ ಬರೋ ಸ್ಕಾಲರ್ಶಿಪ್ದು ಹಾಗೂ ಗೌರ್ಮೆಂಟ್ ಬರೋವಂಥ ಸ್ಕಾಲರ್ಶಿಪ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಿರ್ತೀನಿ. ಬನ್ನಿ, ಹಾಗೆ ಹೋದ ಸರಿ ಒಂದು ವೀಡಿಯೋದಲ್ಲಿ ಇಂದೂಸ್ ಲ್ಯಾಂಡ್ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಿದೆ. ತುಂಬ ಜನ ಅಪ್ಲೈ ಮಾಡಿದ್ರೆ, ತುಂಬ ಜನದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಲೆಕ್ಷನ್ ಆಗಿದೆ. ಮತ್ತು ನೆಕ್ಸ್ಟ್ ರೌಂಡ್ ಕೂಡ ಸೆಲೆಕ್ಟ್ ಆಗಿದ್ರೆ ಅಂತ ಕಮೆಂಟ್ಸ್ಗಳು ಆಗ್ತಿದ್ರಿ. ಎಲ್ಲರಿಗೂ ಕಂಗ್ರೇಟ್ಸ್. ಹಾಗೆ ನೆಕ್ಸ್ಟ್ ರೌಂಡಲ್ಲಿ ಏನೇನು ಆಗುತ್ತೆ ಅಪ್ಡೇಟ್ಗಳು ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೂ ಅದ್ರ ರಿಸಲ್ಟ್ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ನಾನು ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ, ಹಾಗೂ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ, ಈಗ ಮತ್ತೊಂದು ಅದೇ ಥರ ಸ್ಕಾಲರ್ಶಿಪ್ಪು, ಇದು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು, ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25. ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಅನ್ನೋದು ಗೊತ್ತಿರುತ್ತೆ. ಒಂದು ಫ್ಲಿಪ್ಕಾರ್ಟ್ ಅನ್ನೋದು ಒಂದು ಸಂಸ್ಥೆ, ಅದು ಈಗ ಪ್ಲೇಸ್ಟೋರಲ್ಲಿ ಇರುತ್ತೆ. ಅದರಿಂದ ತುಂಬ ಜನ ನೀವು ಆ ಥರ ಮಾಡ್ತೀವಿ. ಅವರು ಒಂದು ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಇದ್ದಾರೆ. ಅದಕ್ಕೆ ಏನೇನಪ್ಪ ಬೇಕು, ಏನಪ್ಪ ಅಂದರೆ ನಿಮ್ಗೆ ಎಲಿಜಿಬಿಲಿಟಿ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ದು ಎಲಿಜಿಬಿಲಿಟಿ ಏನಪ್ಪ ಅಂದರೆ ಅಪ್ಲಿಕೇಶನ್ಸ್ ಮಸ್ಟ್ ಬಿ ಕರೆಂಟ್ಲಿ ಸ್ಟಡಿಂಗ್ ಇನ್ ದ ಫಸ್ಟ್ ಇಯರ್ ಪ್ರೊಫೆಷನಲ್ಸ್ ಅಂಡರ್ ಗ್ರಾಜುಯೇಷನ್ ಟೈಮ್. ನೋಡಿ, ನೀವು ಒಂದು ಸೈನ್ಸ್ ಸ್ಟೂಡೆಂಟ್ ಆಗಿರ್ಬೋದು, ಮ್ಯಾಥ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದಾಗಲಿ ನಿಮ್ಮದು ಒಂದು ಏನಾಗಬೇಕಂದ್ರೆ ಒಂದು ಕರೆಂಟ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದರೆ ಫಸ್ಟ್ ಇಯರ್ ಆಗಲಿ ನೀವು ಓದ್ತಾ ಇರಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಏನಂದರೆ ಒನ್ ಪೇರೆಂಟ್ ಮಸ್ಟ್ ಬಿ ಇನ್ ಕಿರಣ್ ಸ್ಟೋರ್. ನೋಡಿ, ಇದು ಎಲಿಜಿಬಿಲಿಟಿ ಇವು ಮಸ್ಟ್ ಕಂಪಲ್ಸರಿ ಇವು ಪಾಸ್ ಆಗಲೇಬೇಕಾಗುತ್ತೆ. ನೀವು ಒಂದು ನಿಮ್ಮ ಪೇರೆಂಟ್ಸ್ ಏನಾಗಬೇಕು, ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರಬೇಕಾಗುತ್ತೆ, ಕಿರಾಣಿ ಸ್ಟೋರು. ಅದಕ್ಕೋಸ್ಕರ ಅವರು ಒಂದು ಕಿರಾಣಿ ಸ್ಟೋರ್ ಇರಲೇಬೇಕಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಮತ್ತು ಅಪ್ಲಿಕೇಶನ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಅಟ್ಲೀಸ್ಟ್ 60% ಇನ್ ದ ಕ್ಲಾಸ್ 12 ಎಕ್ಸಾಮ್ಸು. ನೀವು ನಿಮ್ಮದು 12th ಅಂದರೆ ಸೆಕೆಂಡ್ PUC ಎಕ್ಸಾಮಲ್ಲಿ ಕಂಪಲ್ಸರಿ 60% ಅನ್ನೋದು ಆಗಿರಲೇಬೇಕಾಗಿರುತ್ತೆ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ನಾಟ್ ಎಕ್ಸೀಡ್ ಇನ್ 5 lakhs, ಅಂದರೆ 5 ಲಕ್ಷಕ್ಕಿಂತ ನಿಮ್ಮದು ಫ್ಯಾಮಿಲಿ ಇನ್ಕಮ್ದು ಜಾಸ್ತಿ ಆಗಿರಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ಮೇನ್ ಒಂದು ನೋಟ್ ಅಂದರೆ ನೀವೇನಾಗಲಿ ಫ್ಲಿಪ್ಕಾರ್ಟು ಮತ್ತು ಹಾಗೂ ಬಡ್ಡಿ ಫಸ್ಟ್ ಸ್ಟಡಿ ಅಂತ ಓದ್ತಿರುವಂಥ ಮಕ್ಕಳು ಆಗಿರಬಾರ್ದು, ಅವ್ರ ಸಂಬಂಧಪಟ್ಟವ್ರು ಆಗಿರಬಾರ್ದು. ಅಂದರೆ ಸಂಬಂಧಪಟ್ಟವ್ರು ಮೀನ್ಸ್ ಅವ್ರ ಮಕ್ಕಳು ಆಗಿರಬಾರ್ದು ಅಷ್ಟೇ. ಇಷ್ಟು ಒಂದು ನಿಮಗೆ ಎಲಿಜಿಬಿಲಿಟಿ ಅನ್ನೋದಾಗಿತ್ತು. ಬೆನಿಫಿಟ್ಸ್ ಏನಪ್ಪ ಅಂದರೆ ನಿಮಗೆ ಫಿಕ್ಸ್ಡ್ ಸ್ಕಾಲರ್ಶಿಪ್ ಫಾರ್ 50,000 rupees. ನೋಡಿ, ನಿಮಗೆ 50,000 ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಇದು ನೀವು ತಲೆ ಕೆಡಿಸ್ಕೋಬೇಡಿ, ಖಂಡಿತ ಬರುತ್ತೆ. ಸ್ಕಾಲರ್ಶಿಪ್ಸ್ ಫೌಂಡ್ ಮೇ ಬಿ ಇನ್ ಯುಟಿಲೈಸ್ಡ್ ಕವರ್ ಅಕಾಡೆಮಿಕ್ ಇಯರ್ ರಿಲೇಟೆಡ್ ಎಕ್ಸ್ಪೆನ್ಸ್ ಇನ್ಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್ ಟ್ಯೂಷನ್ಸ್ ಫೀಸ್, ಎಕ್ಸಾಮ್ ಫೀಸ್, ಹಾಸ್ಟೆಲ್ ಫೀಸ್, ಬುಕ್ಸ್, ಸ್ಟೇಷನರಿ, ಟ್ರಾವೆಲ್ಸ್, ಡೇಟಾ, ಪ್ರತಿಯೊಂದು. ನೋಡಿ, ನಿಮಗೆ 50,000 ಅನ್ನೋದು ಕಂಪಲ್ಸರಿ ಖಂಡಿತ ಬರುತ್ತೆ. ಅದ್ರ ಜೊತೆ ನಿಮ್ಗೆ ಏನಾದಿತ್ತು ಅಂದರೆ ಬೇರೆ ಥರದೊಂದು ಹಾಸ್ಟೆಲ್ ಫೀಸ್ ಆಯಿತು, ಎಕ್ಸಾಮ್ ಫೀಸ್ ಆಯಿತು, ಎಲ್ಲ ಥರದ್ದು ಕೊಡ್ತಾ ಹೋಗ್ತಾರೆ. ಏನೇನಪ್ಪ ಬೇಕು ಇದು ನಾವು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಅಂದರೆ ಡಾಕ್ಯುಮೆಂಟ್ಸ್ ಅಂತ ಕೇಳ್ಕೊಂಡ್ರೆ ಜಸ್ಟ್ ರೀಸೆಂಟಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಮತ್ತು ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ಅಡ್ಮಿಷನ್ಸ್ ಪ್ರೂಫ್ ಬೇಕಾಗಿರುತ್ತೆ. ಅಡ್ಮಿಷನ್ ಆರ್ಡರ್ ಲೆಟರು, ಅದು ಕಾಲೇಜ್ ಇನ್ಸ್ಟಿಟ್ಯೂಟ್ ಅಂತ ಬಂದಿರುತ್ತಂತ ಒಂದು ಅಡ್ಮಿಷನ್ಸ್ ಪ್ರೂಫ್ ಬೇಕಾಗುತ್ತೆ. ಮತ್ತು ಹಾಗೂ 12th ಮಾರ್ಕ್ಸ್ ಶೀಟ್ ಬೇಕಾಗಿರುತ್ತೆ. ಸೆಕೆಂಡ್ PUC ಒಂದು ಮಾರ್ಕ್ಸ್ ಕಾರ್ಡ್ ಶೀಟ್ ಅನ್ನೋದು ಬೇಕಾಗಿರುತ್ತೆ. ಮತ್ತು ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗಿರುತ್ತೆ. ಮಿನಿಮಮ್ 5 lakhs ಇರುವಂಥ ಒಂದು ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅನ್ನೋದು ಬೇಕಾಗಿರುತ್ತೆ. ಬೇಕಾದ್ರೆ ಅದ್ರ ಜೊತೆ ನಿಮ್ಮದು ಸ್ಯಾಲ್ರಿ ಸ್ಲಿಪ್ ಇದ್ದರೂ ಓಕೆ, ಏನೂ ಆಗೋದಿಲ್ಲ. ಅದು ಗೌರ್ಮೆಂಟ್ ಅಥರೈಸ್ಡ್ ಆಗಿರುವಂಥ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗಿರುತ್ತೆ. ಪ್ರೂಫ್ ಆಫ್ ಕಿರಾಣಿ ಸ್ಟೋರ್ ಓನರ್, ಅದು ಕೂಡ ಬೇಕಾಗುತ್ತೆ. ನೀವು ಒಂದು ಕಿರಾಣಿ ಅಂಗಡಿ ಇಟ್ಟಿದ್ದೀನಿ ಅಂತಂದು ಅಂತ ಹಾಕಿದ್ಮೇಲೆ ನಿಮ್ಮದು ಒಂದು ಪ್ರೂಫ್ ಬೇಕಾಗಿರುತ್ತೆ ಕಿರಾಣಿ ಅಂಗಡಿ ಇಟ್ಟಿದ್ದೀನಿ ಅನ್ನೋಕ್ಕೆ. ಅದು GST ರಿಜಿಸ್ಟ್ರೇಷನ್ಸ್ ಆಗಿರಬೇಕು. ಪ್ರೂಫ್ ಆಫ್ ಐಡೆಂಟಿಟಿ ಅಂದರೆ ಲೈಕ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಯಾವುದೇ ಒಂದು ಪ್ರೂಫ್ ಇರಬೇಕಾಗುತ್ತೆ ನಿಮ್ಮದು. ಡಿಸಬಿಲಿಟಿ ಆಫ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಬೈ ಕನ್ಸರ್ನ್ ಗೌರ್ಮೆಂಟ್. ನಿಮಗೆ ಒಂದು ಯಾವುದೋ ಡಿಸಬಿಲಿಟಿ ಸರ್ಟಿಫಿಕೇಟ್ ಇತ್ತಂದ್ರೂ ಕೂಡ ಅದೇನಾದರೂ ಅಪ್ಲಿಕೇಬಲ್ ಆಗಿದ್ದರೆ ಮಾತ್ರ ಇದ್ದರೆ ನಡೀತದೆ, ಇಲ್ಲಾಂದರೆ ನಡೀತದೆ. ಇದು ಕಂಪಲ್ಸರಿ ಅಲ್ಲ. ಡಿಸಬಿಲಿಟಿ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಬೈ ದ ಕನ್ಸರ್ನ್ ಗೌರ್ಮೆಂಟ್ ಅಥಾರಿಟಿ ಅಂತ ಏನಿದೆಯಲ್ಲ, ಇದೇನು ಕಂಪಲ್ಸರಿ ಅಲ್ಲ. ಇದೇನಾದರೂ ಇತ್ತಂದರೆ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಪೇಮೆಂಟ್ ರಿಸಿಪ್ಟ್ಸ್ ಆನ್ ಎಜುಕೇಷನ್ಸ್ ಎಕ್ಸ್ಪೆನ್ಸ್. ನಿಮ್ಮದು ಮತ್ತೆ ಇನ್ನೂ ಜಾಸ್ತಿ ಸ್ಕಾಲರ್ಶಿಪ್ ಅಂದರೆ ಸ್ಕಾಲರ್ಶಿಪ್ 50,000 ಅಮೌಂಟ್ ಅನ್ನೋದು ಫಿಕ್ಸ್ ಖಂಡಿತ ಬರುತ್ತೆ. ಅದ್ರ ಜೊತೆ ನಿಮ್ಗೆ ಹಾಸ್ಟೆಲ್ ಫೀಸು ಮತ್ತು ಬೇರೆ ಥರ ಟ್ಯೂಷನ್ ಫೀಸು, ಬುಕ್ಸು, ಮೆಷು, ಆ ಥರ ಅಮೌಂಟ್ ಬೇಕಂದರೆ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ನಿಮ್ಮದು ಎಜುಕೇಷನ್ ಎಕ್ಸ್ಪೆನ್ಸ್ದು ಒಂದು ರಿಸಿಪ್ಟ್ ಬೇಕಾಗುತ್ತೆ. ಅದು ನಿಮ್ಮ ಕಾಲೇಜಲ್ಲಿ ಕೇಳಿದ್ರೆ ಕೊಡ್ತಾರೆ. ಇಲ್ಲಾಂದರೆ ನಿಮ್ಮ ಜಸ್ಟ್ ಟ್ಯೂಷನ್ ಫೀಸು, ಹಾಸ್ಟೆಲ್ ಫೀಸ್ದು ಒಂದು ರಿಸಿಪ್ಟ್ನ ಅವ್ರಿಗೆ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಇದಕ್ಕಿಂತ ಏನಪ್ಪ ಅಂದರೆ ಕಂಪಲ್ಸರಿ ಸ್ಟೂಡೆಂಟ್ಸ್ದು ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಯಾವ ಥರ ಅಪ್ಲೈ ಮಾಡೋದಂದರೆ ಏನಿಲ್ಲ, ಜಸ್ಟ್ ಇಲ್ಲಿ ಕೆಳಗಡೆ ಒಂದು ಇದೇ ಲಿಂಕ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇಲ್ಲಾಂದರೆ ನೀವು ಬಡ್ಡಿ ಫಸ್ಟ್ ಸ್ಟಡಿ ಅಂತ ಬಂದರೆ ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಬಗ್ಗೆ ನೀವು ಮಾಡಿದರೆ ಜಸ್ಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದು 16 ಇದೆ, ಮಾರ್ಚ್ 2025 ಇದೆ. ಹೆಂಗಪ್ಪ ಅಪ್ಲೈ ಮಾಡೋದಂದ್ರೆ ಜಸ್ಟ್ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಸ್ಟ್ ಕಾಣಿಸಿದೆ ರೆಡ್ ಐಕಾನ್ ಬಟನು. ಇದ್ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಜಸ್ಟ್ ಅದು ಪ್ರೊಸೀಜರ್ ಮುಂದೆ ಕಂಟಿನ್ಯೂ ಹೋಗ್ತಾ ಹೋಗುತ್ತೆ. ಪ್ರತಿಯೊಂದು ಅವ್ರು ಕೇಳೋವಂಥ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಲೈಕ್ ನಿಮ್ಮ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ಮಾರ್ಕ್ಸ್ ಕಾರ್ಡು, ಈ ಥರ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಹೋಗಿ. ಇದು ಒಂದು ಜೆನ್ಯೂನ್ ಆಗಿರೋಂಥ ಸ್ಕಾಲರ್ಶಿಪ್. ಇದು ತುಂಬ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಬೇಕನ್ನಿಸ್ತು ವೀಡಿಯೋ. ನಿಮ್ಗೆ ಇನ್ನೂ ಯಾವ ಥರ ಸ್ಕಾಲರ್ಶಿಪ್ ಅಪ್ಡೇಟ್ ಬಂದರೂ ಹೊಸದಾಗಿ ಬಂದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮಗೆ ಯಾವುದೇ ಸ್ಕಾಲರ್ಶಿಪ್ ಬಂದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ಜನ ಮೊನ್ನೆ ನಾನು ಕೇಳ್ದಂಗೆ HDFC ಸ್ಕಾಲರ್ಶಿಪ್ ಅನ್ನೋದು ಅಮೌಂಟು ತುಂಬ ಜನಕ್ಕೆ ಬಂದಿದೆ. ಯಾರಿಗೆ ಬಂದಿದೆ ಅವರಿಗೆಲ್ಲ ಕಂಗ್ರಾಟ್ಸ್. ಮತ್ತು ಇಂದೂಸ್ ಲ್ಯಾಂಡ್ ಬ್ಯಾಂಕ್ ಸ್ಕಾಲರ್ಶಿಪ್ ಕೂಡ ತುಂಬ ಜನದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ರೌಂಡ್ಗೆ ಸೆಲೆಕ್ಟ್ ಆಗಿದೆ, ನೆಕ್ಸ್ಟ್ ರೌಂಡ್ಗೆ ಮೂವ್ ಆಗಿದ್ದಾರೆ. ಅವರು ಅಷ್ಟೇ ಕಂಗ್ರಾಟ್ಸ್. ಸ್ವಲ್ಪ ದಿನ ವೇಟ್ ಮಾಡಿ ಅವ್ರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಾನು ನಿಮಗೆ ತಿಳಿಸ್ತೀನಿ ಯಾವ ಥರ ಚೆಕ್ ಮಾಡೋದು ಕೂಡ ಅನ್ನೋದು ಹೇಳ್ತೀನಿ.
ಇಷ್ಟೇ ಇವತ್ತಿನ ಒಂದು ವೀಡಿಯೋ. ಇದೇನಾದ್ರು ಇನ್ಫಾರ್ಮೇಟಿವ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದ್ರೆ ಅವರು ಒಂದು ಸ್ಕಾಲರ್ಶಿಪ್ ಪಡ್ಕೊಂಡಿರಿ. ಯಾಕಂದ್ರೆ ಅವ್ರದ್ದು ಏನಾದ್ರು ಅಂಗಡಿ ಇತ್ತಂದ್ರೆ ಅವರು ಕೂಡ ಈ ಫ್ಲಿಪ್ಕಾರ್ಟ್ ಫೌಂಡೇಶನ್ಸ್ ಬರುವಂಥ ಸ್ಕಾಲರ್ಶಿಪ್ 2024 ಬರ್ತಾ ಇದೆ. ಯಾರೂ ಮಿಸ್ ಔಟ್ ಮಾಡ್ಕೋಬೇಡಿ ಮತ್ತು ಕರೆಕ್ಟಾಗಿ ಕೇರ್ಫುಲ್ ಆಗಿ ಡೇಟನ್ನು ಯಾವುದಕ್ಕೆ ಮಿಸ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಬರುವಂಥ ಕಡಿಮೆ ಸಾಧ್ಯತೆಗಳು ಇರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್ ಗಾಯ್ಸ್. ಲವ್ ಯು ಆಲ್. ಬಾಯ್ ಟಾಟಾ.